ದೇವ್ರ ಬಗ್ಗೆ ಭಕ್ತಿ ಬಗ್ಗೆ ನನಗೆ ಕಮ್ಮಿ ಆಸಕ್ತಿ ಕಮ್ಮಿ. ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಬೇಕೇ ಹೊತ್ತು ದೇವ್ರ ನಂಬ್ಕೋಬಾರ್ದು ಅನ್ನೋದಿತ್ತು. ನಮ್ಮಪ್ಪ ಭಾರಿ ಪೂಜೆ ಮಾಡೋದು ಭಾರಿ. ನಮ್ಮಪ್ಪ ಪೂಜೆ ಮಾಡಲಿ ಬೇಡ ಅಂತ ಅನ್ನೋದಿಲ್ಲ, ಆದರೆ ಏನು ಮಾಡೋದು ಅಂದರೆ ಸಾಲ ಸೂಲ ಮಾಡಿ ಪೂಜೆ ಮಾಡೋದು. ಅದೊಂದು ನಮಗೆ ಭಾರಿ ಬೇಜಾರಾಯಿತು. ಪ್ರತಿ ವಾರ ಯಾವುದೊಂದು ದೇವ್ರ ಪೂಜೆ ಮಾಡೋದು. ದೇವ್ರ ಪೂಜೆ ಮಾಡಿದಾಗ ಅಲ್ಲಿ ಸಾಲ ಮಾಡ್ಕೊಂಬರೋದು, ಅದಕ್ಕೆಲ್ಲ ಖರ್ಚು ಮಾಡೋದು, 10 ಜನ ಕರೆಯೋದು, ಪ್ರಸಾದ ಕೊಡೋದು. ಹೀಗಾಗಿ ನನಗೆ ಭಾರಿ ಬೇಸರ ಹೋಗ್ಬಿಟ್ಟು ಮನೆಯಿಂದ ನಿಲ್ಲಿಸಿ ತಂದೆ ಪೂಜೆಯ. ನಿಲ್ಲಿಸಲ್ಲ, ನಾನು ಕಲಿಸ್ಬಿಟ್ಟಿದ್ದೀನಿ ಎಂದು. ನಾನು ಬರ್ತಿದ್ದ ಸಂಬಳದಲ್ಲೇ ನಾನು ಅವ್ರನ್ನ ಸಾಕೋದು ಕಷ್ಟ ಆಯಿತು. ಪೂಜೆ ನೀವು ಬಿಡೋದಿಲ್ಲ ಅಂದರೆ ನಾನೇ ಬಿಡ್ತೀನಿ ಅಂತಂದ್ಬಿಟ್ಟು ಅವ್ರನ್ನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ಅವ್ರನ್ನ ಅಪೋಸ್ ಮಾಡೋಕ್ಕೋಸ್ಕರ ಬೇರೆ ಮನೆ ಮಾಡಿದೆ. ಹೀಗಿದ್ಮೇಲೆ ಅವನಿಗೆ ಎಲ್ಲರೂ ಈ ದೇವರು ವಿಚಾರ ಎಲ್ಲ ಬರೋದು. ಈ ಮ್ಯಾಜಿಕ್ ಮಾಡಿದೆ 1957ನೇ ಇಸ್ವಿ. ಆಗ ಏನು ಸರ್ಕಾರ ಬಂದು ಒಂದು ಮ್ಯಾಜಿಕ್ ಮಾಡಿದ. ಅವನೊಂದು ಕಡೆ ಹೇಳಿದ, ರಕ್ಷಣಾ ಸಚಿವ ಚೌಹಾಣ್ಗೆ ಬರೆದಿದ್ದೀನಿ, ಚೀನಾದವ್ರು ನಮ್ಮ ದೇಶಕ್ಕೆ ಕಷ್ಟ ಕೊಡ್ತಾ ಇದ್ದಾರೆ, ನನಗಿಷ್ಟ ಕೊಟ್ಟರೆ ನಾನು ಹೋಗ್ಬಿಟ್ಟು ಅವ್ರನ್ನ ನಿಲ್ಲಿಸ್ಬಿಡ್ತೀನಿ ಯುದ್ಧವ ಅಂತಂದ. ನಾನು ಮ್ಯಾಜಿಕ್ ಅಂದರೆ ಕೇವಲ ಕೈ ಚಳಕ, ಇವನು ಹೇಗಾಗುತ್ತೆ ಅಂಥೇಳಿ ಸುಳ್ಳು ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ಮತ್ತು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೋದೆ ಕಣ್ಣು ಕಟ್ಕೊಂಡು ಬೈಕ್ ಹೊಡಿತಾ ಇದ್ದ. ನಾನೇನು ಮಾಡಿದೆ, ಹೋಟ್ಲಿಗೆ ಹೋದೆ, ಕಣ್ಣು ಕಟ್ಕೊಂಡು ಬೈಕ್ ಹೊಡಿತೀವಿ, ಯಾಕೆಂದರೆ ಹಿಂದಿ ನನಗೂ ಸ್ವಲ್ಪ ಬರ್ತಾ ಇತ್ತಲ್ಲ, ಹಿಂದಿ ಕೇಳಿದೆ. ಕಣ್ಣು ಕಟ್ಕೊಂಡು ಬೈಕ್ ಹೊಡೆಯೋದಲ್ಲ, ಇದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ, ಅದರ ಮೇಲೆ ಹೊಡೆಯಿರಿ. ಸರಿ ಆಗೋದಿಲ್ಲ ಅಂತಂದ. ಆಗೋದಿಲ್ಲ ಅಂದಮೇಲೆ ಕೊನೆಗೆ ಹೇಳಿದೆ, ಹೀಗೆ ನೀವು ಹೇಳಿದಿರಿ ಚೀನಾವ್ರನ್ನ ಓಡಿಸ್ತೀವಿ ಅಂತೇಳಿ, ಅದನ್ನೆಲ್ಲ ಸುಳ್ಳು ಯಾಕೆ ಹೇಳ್ತೀರಿ, ಇದು ಮ್ಯಾಜಿಕ್ ಕೈ ಚಾಲಕ ಅಂದೆ. ಒಪ್ಪಲಿಲ್ಲ. ಅವತ್ತಿಂದ ನಾನು ಮ್ಯಾಜಿಕ್ ಕಲಿಬೇಕು ಅನಿಸ್ತು. ಅವತ್ತಿನಿಂದ ಮ್ಯಾಜಿಕ್ ಕಲಿಯಕ್ಕೆ ಶುರು ಮಾಡಿದೆ. ಮ್ಯಾಜಿಕ್ ಮಾಡಲಿಕ್ಕೆ ಕೇರಳಕ್ಕೆ ಹೋದೆ. ಇടുಕ್ಕಿಲಿದ್ದೆ ಒಂದು ತಿಂಗಳು. ಅಲ್ಲೇ ಹಾವು ಹಿಡ್ಕೊಂಬರ್ಬೇಕು, ಅಮಾವಾಸ್ಯೆ ದಿವಸ ಇದೆಲ್ಲ ಹೂಡಬೇಕು, ಹೀಗೆ ಮಾಡಬೇಕು, ಅದನ್ನೆಲ್ಲ ಮಾಡಿದೆ. ಅದೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಆಗಲಿಲ್ಲ. ಆಮೇಲೆ ಬಂದ್ಬಿಟ್ಟು ನಾನೇ ಪ್ರಯೋಗ ಮಾಡ್ತಾ ಬಂದೆ. ನನಗೆ ಯಾರೋ ಗುರುವೇ ಇಲ್ಲ ಇದಕ್ಕೆ. ಎಲ್ಲಿ ಏನೋ ಮ್ಯಾಜಿಕ್ ಮಾಡಿದ್ರೆ ನೋಡು ಹೀಗೆ ಮಾಡಿದ್ದಾರೆ ಅಂತ ಬಂದುಬಿಟ್ಟು ಅದು ಪ್ರಯೋಗ ಮಾಡಿ 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 ಸುಮಾರು ಇವತ್ತು 3 ಗಂಟೆ 4 ಗಂಟೆವರೆಗೂ ಪ್ರೋಗ್ರಾಮ್ ಕೊಡೋ ಅಷ್ಟನ್ನು ಮ್ಯಾಜಿಕ್ ಕಲ್ತಿದ್ದೀನಿ. ಬರೀ ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕದಲ್ಲಿ 60% ಮ್ಯೂಜಿಷಿಯನ್ಸ್ ನಾನು ಸ್ಟೂಡೆಂಟ್ಸೇ ಇದ್ದಾರೆ. ಅಷ್ಟು ಕಲ್ತ್ಕೊಂಡೆ. ಅಷ್ಟಾದಮೇಲೆ ಈ ಮೈ ಮೇಲೆ ದೆವ್ವ ಬರೋದು ಇವೆಲ್ಲ ಸುಳ್ಳು ಅಂತಿದ್ದೆ. ಅದಕ್ಕೋಸ್ಕರವಾಗಿ ಯಾತಂದರೆ ಹಿಪ್ನಾಟಿಸಮ್ ಅಂತ ಇತ್ತು. ಹಿಪ್ನಾಟಿಸಮ್ ಕಲಿಬೇಕು ಅಂತ ಆಸೆ ಇತ್ತು. ಆಸೆ ಇದ್ದಾಗ ನಾನು ಇದಕ್ಕೆ ಒಂದು ಟ್ರೈನಿಂಗ್ ಹೋದೆ. ಇದಕ್ಕೆ ಔಟ್ ಆಫ್ ಸ್ಟೇಟ್ ಹೋಗಿದ್ದೆ. ಔಟ್ ಆಫ್ ಸ್ಟೇಟ್ ಹೋದಾಗ ಅಲ್ಲಿ ನನಗೆ ಬಾಂಗ್ಡಾ ಕಲಿತಾ ಇದ್ದೆ, ಬಾಂಗ್ಡಾ ಡ್ಯಾನ್ಸು. ಆಗ ಅಲ್ಲೊಬ್ಬರು ಸಿಕ್ಕಿದ್ದು DN ಚಡ್ಡಾ ಅಂತೇಳಿ. ಅವರು ಹಿಪ್ನಾಟಿಸಮ್ ಮಾಡೋರು, ಅವ್ರಿಗೆ ಮ್ಯಾಜಿಕ್ ಗೊತ್ತಿತ್ತಿಲ್ಲ. ಅವರೇನು ಮಾಡಿದ್ರು, ರಾವ್ ಸಾಬ್ ಮ್ಯಾಜಿಕ್ ಸಿಕ್ಕಾವೋ ಮೈ ಸಿಕ್ಕಾತ ಅಂತೇಳಿ ಒಂದು ಸ್ವಲ್ಪ ಹಿಪ್ನಾಟಿಸಮ್ ಬಗ್ಗೆ ಹೇಳಿಕೊಟ್ರು. ಅವರು ಹಿಂದಿಲಿ ಸ್ವಲ್ಪ ಅವ್ರಿಗೆ ಥಿಯರಿ ಏನು ಗೊತ್ತಿತ್ತಿಲ್ಲ, ಸುಮ್ಮನೆ ಹಿಪ್ನಾಟೈಸ್ ಮಾಡೋದು ಗೊತ್ತಿತ್ತು. ಸರಿ, ಅದನ್ನೇ ನೋಡ್ಕೊಂಬಂದು ನೋಡೋಣ ಅಂಥೇಳಿ ಅದನ್ನೇ ಪ್ರಯೋಗ ಮಾಡಿದೆ. ಅದು ಸ್ವಲ್ಪ ಕನ್ನಡದಲ್ಲಿ ಬರೆದೆ. ಅದು ತುಂಬ ಸಕ್ಸಸ್ ಆಯಿತು. ಅದನ್ನು ಸಹಿತ ಈಗ ಅನೇಕ ಕ್ಯಾಂಪ್ಗಳು ಮಾಡಿ ಅಲ್ಲಿ ಅನೇಕ ಜನನ ಸ್ಟೇಟಲ್ಲೆಲ್ಲ ಕಲಿಸ್ಕೊಟ್ಟಿದ್ದೀನಿ. ಹಿಪ್ನಾಟಿಸಮ್ ಅಂದರೆ ಏನು, ಅದು ವೈಜ್ಞಾನಿಕವಾದ ವಿದ್ಯೆ, ಅದು ಸೈಂಟಿಫಿಕ್ ವಿದ್ಯೆ ಹೊರತು ಮೂಢನಂಬಿಕೆ ಅಲ್ಲ ಅಂತೇಳಿ ಅದನ್ನ ಹೇಳಿದೆ. ಹೀಗೆ ಮಾಡ್ತಾ ಹಾವುಗಳ ಬಗ್ಗೆ ಬಂತು. ನಾಗಹಾವಿನ ಬಗ್ಗೆ ಜನಕ್ಕೆ ಭಾರಿ ಇಲ್ಲದ್ದೆಲ್ಲ ಇದಿದೆ, ಭಯ ಇದೆ. ಅದಕ್ಕೋಸ್ಕರ ಅದನ್ನು ನೋಡೋಣ ಅಂಥೇಳಿ ಹಾವುಗಳು ತಂದೆ, ಸಾಕ್ತೆ, ಮಾಡಿದೆ. ಅದೆಲ್ಲ ಹೇಳೋ ಸುಳ್ಳು, ಹಾವಿಂದು ವಿಚಾರ ಎಲ್ಲ ಸುಳ್ಳು. 12 ವರ್ಷ ಮತ್ಸ್ಯ ಇಡುತ್ತೆ, ಅದೆಲ್ಲ ಸುಳ್ಳು ಅನ್ನೋದನ್ನೆಲ್ಲ ನಾವು ಪ್ರೂವ್ ಮಾಡಿ ತೋರಿಸ್ದೆ. ಅದಕ್ಕೆ ಏನು ಔಷಧಿ ಮಾಡಬಹುದು ಅನ್ನೋ ಸಹಿತ ಅನೇಕ ಕಡೆಯಲ್ಲಿ ಕ್ಲಾಸ್ಗಳು ಮಾಡಿ ಹೇಳಿದ್ದೀನಿ. ಈ ರೀತಿ ಏನು ತೋರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ.